ಇಂದು 10ನೇ ತರಗತಿಯ ಅಧ್ಯಾಯ ನಂಬರ್ 1 ಅಧ್ಯಾಯ 1ರೊಳಗೆ ವಾಸ್ತವ ಸಂಖ್ಯೆಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಒಂದನೇದು ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ ನಿರೂಪಿಸಲಾಗುತ್ತದೆ. ನಿರೂಪಣೆ ಏನೆಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅನನ್ಯವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತದೆ, ನಿರೂಪಣೆ ಏನಂತಂದ್ರೆ ಪ್ರತಿಯೊಂದು ಸಂಖ್ಯೆಯು ಸಂಯುಕ್ತ ಸಂಖ್ಯೆಯನ್ನು ಅನನ್ಯವಾಗಿ ಅವಿಭಾಜ್ಯ ಅಪವರ್ತನಗಳಾಗಿ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇದು ಅಂಕಗಣಿತದ ಮೂಲ ಪ್ರಮೇಯ ಆಗೈತಿ. ಸೂತ್ರಗಳು ಬರ್ತಾವ್ರಿ ಈ ಪಾಠದೊಳಗೆ. ಒಂದನೇದು ಮಸ ಇಂಟು ಲಸ ಈಸ್ ಈಕ್ವಲ್ ಟು ಎ ಇಂಟು ಬಿ. ಅದನ್ನು ನಾವು ಶಾರ್ಟ್ಕಟಾಗಿ ಯಾವ ರೀತಿ ತಗೋತೀವಿ ಅಂದ್ರೆ ಮಸವನ್ನು ಎಚ್ಚಿಂದ ಗುರುತಿಸ್ತು, ಲಸವನ್ನು ಎಲ್ಲಿಂದ ಗುರುತಿಸ್ತು. ಎ ಇಂಟು ಬಿ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಆಗಿರ್ತೈತಿ. ನೆಕ್ಸ್ಟ್ ಎಚ್ ಈಸ್ ಈಕ್ವಲ್ ಟು ಎಚ್ ಬೇಕಾದಾಗ ಎ ಇಂಟು ಬಿ ಡಿವೈಡ್ ಬೈ ಎಲ್ ಅಂತ ಗುರುತಿಸ್ತೀವಿ, ಅಥವಾ ಎಲ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡ್ ಬೈ ಎಚ್ ಆಗಿರ್ತೈತಿ. ಅಥವಾ ಸಂಖ್ಯೆ ಕಂಡುಹಿಡಿಯೋ ಹೊತ್ನ್ಯಾಗ ಎ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಡಿವೈಡ್ ಬೈ ಬಿ, ಅಥವಾ ಬಿ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಡಿವೈಡ್ ಬೈ ಎ ಆಗಿರುತ್ತೆ. ಈ 4 ಸೂತ್ರಗಳನ್ನು ನಮ್ಗೆ ಉಪಯೋಗ ಆಗ್ತವೆ. ಈ 4 ಸೂತ್ರನ ಬಳಸ್ಬೇಕು. ಇದನ್ನು ಯಾವಾಗ ಬಳಸ್ಬೇಕಂದ್ರೆ ಮಸವನ್ನು ಕಂಡುಹಿಡಿಯೋ ಹೊತ್ನ್ಯಾಗ ಎ ಇಂಟು ಬಿ ಡಿವೈಡ್ ಬೈ ಎಲ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಇದನ್ನು ಯಾವಾಗ ಬಳಸ್ಬೇಕಂದ್ರೆ ಎರಡನೇ ಸೂತ್ರ. ಲಸವನ್ನು ಕಂಡುಹಿಡಿಯೋ ಹೊತ್ನ್ಯಾಗ ಒಂದು ಸಂಖ್ಯೆಯನ್ನು ಕಂಡುಹಿಡಿಯೋ ಹೊತ್ನಾಗ ಎ ಸಂಖ್ಯೆ ಕಂಡುಹಿಡಿಯುತ್ತೆ ಮತ್ತು ಬಿ ಸಂಖ್ಯೆಯನ್ನು ಕಂಡುಹಿಡಿಯೋ ಹೊತ್ನ್ಯಾಗ ಈ ಸೂತ್ರಗಳನ್ನು ಬಳಸಬೇಕು. ಇನ್ನು ಇದೇ ರೀತಿ ಇದ್ರ ಮ್ಯಾಗಲೇ ಸಮಸ್ಯೆಗಳನ್ನು ನೋಡೋಣ. ಒಂದನೇ ಸಮಸ್ಯೆ, ಉದಾಹರಣೆಗೆ 140 ಅಥವಾ 140 ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ. ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. 140 ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿರಿ ಅಂತ ಕೇಳ್ತಾರೆ. ಪರಿಹಾರ:
ಯಾವ ರೀತಿ ಮಾಡಬೇಕಂದ್ರೆ ಇದನ್ನು 140 ಬರ್ಕೋಬೇಕು. 140 ಕೊಟ್ಟಾಗ ಅದನ್ನು ಭಾಗಿಸ್ತಾ ಹೋಗ್ಬೇಕು. ಮೊದಲು ನಾವು ಸಣ್ಣ ಸಂಖ್ಯೆಯಿಂದ ಭಾಗಿಸ್ಬೇಕು. ಅತಿ ಚಿಕ್ಕ ಸಂಖ್ಯೆ ಯಾವುದಂದ್ರೆ ಈ 2ರಿಂದ ಭಾಗಿಸ್ತಾ ಹೋಗೋಣ. 2 ಎಷ್ಟಲೇ ಅಂದರೆ 2 70. ಆಮೇಲೆ 2 ಹೋಗ್ತು 2ರ ಮಗೆ 70 ಐತಿ. 2 35. ನೆಕ್ಸ್ಟ್ 2ರ ಮಗೆ 35. ಒಂದು 5ರಲ್ಲಿ ಹೋಗ್ತೈತಿ. 5 7 35. ಲಾಸ್ಟ್ 7 1. 140ರ ಅವಿಭಾಜ್ಯ ಅಪವರ್ತನಗಳು ಯಾವಂದ್ರೆ 2 2 ಇಂಟು 5 ಇಂಟು 7. ಈ ಘಾತ ರೂಪದಾಗ 2ಗಳ ಎಷ್ಟು ಸಂಖ್ಯೆ ಅದ ಅಂದರೆ 2 ಅದಾವೆ. ಅದಕ್ಕೆ 2 2 ಬರೀಬೇಕು. 5ಗಳ ಸಂಖ್ಯೆ ಎಷ್ಟು ಅಂದರೆ 1 ಐತಿ. 7ಗಳು ಎಷ್ಟು ಅಂದರೆ 1 ಐತಿ. ಅದಕ್ಕೆ 140ರ ಅವಿಭಾಜ್ಯ ಅಪವರ್ತನ 2:2, 5:7, 5:1, 7:1 ಆಗಿರ್ತದೆ. ಇದು ಅವಿಭಾಜ್ಯ ಅಪವರ್ತನ ಆಗಿರ್ತದೆ ರೀ. ಇದೇ ರೀತಿ ಬೇರೆ ಬೇರೆ ಉದಾಹರಣೆಗಳನ್ನು ಮಾಡಬೇಕು. ನಿಮಗೆ ಹೋಮ್ವರ್ಕ್ ಏನಂದರೆ ನೀವು ಮಾಡಬೇಕಿತ್ತನ್ನ 70ರ ಅಥವಾ 70ನ್ನು ಅವಿಭಾಜ್ಯ ಅಪವರ್ತನವಾಗಿ ಅಪವರ್ತನಗಳಾಗಿ ವ್ಯಕ್ತಪಡಿಸಿ. 141 ಇನ್ನು 2ನೇದು 200 3ನೇದು ಸೇಮ್ ಆ್ಯಸ್ ಇಟ್ ಈಸ್.